ಓಂ ತಸ್ಮಾದ್ರಜೋ ರಾಗವಿಷಾದಮನ್ಯೋ ಮಾನಸ್ಪೃಹ ಭಯದೈನ್ಯಾದಿಮೂಲಂ ಹಿತ್ವಾ ಗೃಹಂ ಸಂಸೃತಿಚಕ್ರವಾಲಂ ನೃಸಿಂಹಪಾದಂ ಭಜತಾ ಕುತೋ ಭಯಂ ಶ್ರೀರ್ಯತ್ರ ರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರಿಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುತ್ಯುರುದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಮಹತ್ವಾದ್ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಭಗವತ ಬಾದರಾಯಣೇನ ಸಂರಚಿತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ 18 18ನೇಯ ಭಾಗ ಪ್ರವರ್ತತೆ. ಅಧ್ಯಾಯಸ್ತು ವೈಷ್ಣವಪಾಠೆ ಉತ್ತರಭಾರತಸ್ಯ ಪಾಠೆ ಚ 19 ಅಧ್ಯಾಯಃ 19ನೇ ಅಧ್ಯಾಯ. वाविल्ले रामस्वामी शास्त्रिणां पाठे टी.आर. कृष्णाचार्याणां पाठे च 20तमः अध्यायः. विंशतितमे 20ने अध्याये 25 श्लोकः समाप्तः अस्थात् गते दिवसे. गते दिवसे श्रुतेषु श्लोकेषु योगी कश्चन कथम् अन्याश्चैव तनवः भिन्नभिन्नानि शरीराणि प्रतिपद्यते, जरां मृत्युं रोगं च न शोचति. यथा पामराणां मनुष्याणां जरारोगादयः सम्भवन्ति तथा पण्डितस्यापि योगिनः जरारोगादयः सम्भवन्त्येव. तथापि सः अत्र न मुह्यति पण्डितः इत्येतावानेव व्यत्यासः. यथा मुञ्जस्य तदन्तर्वर्तिनः इषिकाभागस्य च पृथक्त्वं वर्तते, एवं देहस्य आत्मनश्च पृथक्त्वं विद्यते एव. पामरास्तु जनाः तदिदं पृथक्त्वम् अधिगन्तुं न शक्नुवन्ति. पंडितास्तु इदं पृथक्त्वं ज्ञात्वा मोहं त्यक्त्वा परे ब्रह्मणि लीनाः भवन्ति. ಜನಸಾಮಾನ್ಯರು ಹೇಗೆ ವರ್ತಿಸ್ತಾರೆ ಮತ್ತೆ ಜ್ಞಾನಿ ಹೇಗೆ ವರ್ತಿಸ್ತಾರೆ ಅನ್ನೋದನ್ನೆಲ್ಲ ಕಳೆದ ದಿವಸ ನೋಡಿದ್ದೇವೆ. ಇಂಥ ಒಬ್ಬ ಸಿದ್ಧ, ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರುವಂತಹ ಸಿದ್ಧ, ದೇವಾನಾಮಪಿ ದೇವತ್ವಂ ಯುಕ್ತಃ, ಅವನು ದೇವತೆಗಳಿಗೂ ಕೂಡ ದೇವತೆಯಾಗಿ ವರ್ತಿಸ್ತಾನೆ. ಅನಿತ್ಯವಾದ ಶರೀರವನ್ನು ತ್ಯಾಗ ಮಾಡಿ ಬ್ರಹ್ಮನ ಪದವಿಯನ್ನು ಪಡಿತಾನೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಒಬ್ಬ ಯೋಗಿಯಾದವನು ದೇವತೆಗಳಿಗೂ ಕೂಡ ದೇವತೆ ಆಗ್ತಾನೆ ಅಂತ ನಾವು ನೋಡಿದ್ವಿ. ಸಾಧಕನಾದವನು ದೇವ, ಋಷಿ, ಪಿತೃಪ, ಮನುಷ್ಯರು ಅಂತ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತೆ ಮನುಷ್ಯರು ಅಂತ ಇಷ್ಟು ಥರದ ಸಾಧಕರಿದ್ದಾರೆ. ಆ ಸಾಧಕರಲ್ಲಿ ದೇವತೆಗಳನ್ನು ಮೀರಿಸಿದ ಸಾಧಕ ಅಂದ್ರೆ ಅವನು ಯಾರು? ಸಾಮಾನ್ಯ ಮನುಷ್ಯರಾದವರು
ದೇವತೆಗಳನ್ನು ಮೀರಿಸಿದಂತಹ ಸಾಧಕರು ಆಗುವುದು ಹೇಗೆ ಅಂತ ನಮಗೆ ಸಂಶಯ ಬರ್ತದೆ. ದೇವಾನಾಮಪಿ ದೇವತ್ವಂ, ದೇವತೆಗಳಿಗೂ ಆತ ದೇವತೆಯಾಗಿ ಕಂಗೊಳಿಸುವುದು ಹೇಗೆ ಅಂತ ಪ್ರಶ್ನೆ ಬರ್ತದೆ. ಈ ಮಾತು ಸಾಮಾನ್ಯರಾದಂತಹ ಸಾಧಕರಿಗೆ ಹೇಳಿದ್ದಲ್ಲ. ಯಾವತ್ತು ಆಯಾ ವ್ಯಕ್ತಿ ಏನೇನು ಸಾಧನೆಯನ್ನು ಮಾಡ್ತಾ ಇರ್ತಾನೆ ಅವನು ತಾನಿರುವ ಕಕ್ಷಾದಲ್ಲಿರುವಂತಹ ಉಳಿದ ಸಾಧಕರಿಂದ ಅವನು ಗೌರವವನ್ನು ಸ್ವೀಕಾರ ಮಾಡ್ತಾನೆ. ಶ್ರೇಷ್ಠನಾಗುವುದಿದ್ರೂ ಅಲ್ಲೇ ಶ್ರೇಷ್ಠನಾಗ್ತಾನೆ. ಒಬ್ಬ ಸಾಮಾನ್ಯ ಮನುಷ್ಯನಾದವನು ದೇವತೆಗಳಿಗೂ ಕೂಡ ದೇವತೆ ಆಗ್ತಾನೆ, ಕಂಗೊಳಿಸ್ತಾನೆ ಅಂತ ನಾವು ಭಾವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿರುವ ಮಾತು ಯಾರೋ ಒಬ್ಬರಿಗೆ ಸಂಬಂಧಪಟ್ಟದ್ದು. ಅನೇಕ ಕಡೆ ಇಂಥದೊಂದು ಸಂಗತಿಯನ್ನ ಅರಿತವನು ಬ್ರಹ್ಮ ಪದವಿಯನ್ನು ಪಡಿತಾನೆ ಅಂತ ವರ್ಣನೆ ಮಾಡ್ತಾರೆ. ಬೃಹದಾರಣ್ಯಕ ಭಾಷ್ಯ ಮೊದಲಾದ ಅನೇಕ ಉಪನಿಷತ್ ಭಾಷ್ಯಗಳಲ್ಲೆಲ್ಲ ಇದನ್ನು ತಿಳ್ಕೊಂಡವನಿಗೆ ದೊಡ್ಡ ಫಲ ಇದೆ ಅಂತ ಹೇಳ್ತಿರ್ತಾರೆ. ಹಾಗೆ ತಿಳ್ಕೊಂಡವರಿಗೆ ಎಲ್ರಿಗೂ ಕೂಡ ಸಮಾನವಾದಂತಹ ಫಲ ಸಿಗ್ತದೆ ಅಂತಿಲ್ಲ. ಬ್ರಹ್ಮ ಪದವಿಗೆ ಅವನು ಯೋಗ್ಯನಾಗಿದ್ರೆ ಅವನಿಗೆ ಬ್ರಹ್ಮ ಪದವಿ ಸಿಗ್ತದೆ. ಬ್ರಹ್ಮ ಪದವಿಗೆ ಯಾರು ಯೋಗ್ಯರಲ್ಲವೋ ಅವರಿಗೆ ಈ ಜಗತ್ತಿನಲ್ಲಿಯೇ ಒಂದು ಶ್ರೇಷ್ಠವಾದಂತಹ ಫಲ ಸಿಗ್ತದಷ್ಟೇ. ಈ ಗೃಹಸ್ಥ ಧರ್ಮವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ವರ್ಣನೆ ಮಾಡಿರುವಂತಹ ಒಂದು ಪ್ರಸಂಗ ಇದೆ. ಏತಾಂ ಉಪಾಸನಾಂ ಕುರ್ಯಾದ್ಯ ಬ್ರಾಹ್ಮಂ ಪದಂ ಅವಾಪ್ಯಚ. ಈ ಉಪಾಸನೆಯನ್ನು ಯಾರು ಮಾಡ್ತಾರೋ ಅವರು ಬ್ರಹ್ಮನ ಪದವಿಯನ್ನು ಪಡಿತಾರೆ. ಸರ್ವಸ್ಯಾಪಿ ಪತಿರ್ಭೂಯಾತ್, ಎಲ್ಲರಿಗೂ ಅವನು ಒಡೆಯನಾಗ್ತಾನೆ. ವಿಷ್ಣುವರೇವ ಪ್ರಸಾದತಃ ಅಂತ ಬಂದಿದೆ. ಇದು ಬೃಹದಾರಣ್ಯಕ ಭಾಷ್ಯದಲ್ಲೇ ಬಂದಿರುವಂತಹ ಒಂದು ವಿಷಯ. ಈ ಉಪಾಸನೆಯನ್ನು ಮಾಡಿದವನು ಬ್ರಹ್ಮನ ಪದವಿಯನ್ನು ಪಡಿತಾನೆ ಅಂತ ಅಲ್ಲೇನು ಮಾತಿದೆಯಲ್ಲ, ಹಾಗಾದ್ರೆ ಆ ಗೃಹಸ್ಥ ಧರ್ಮದ ಉಪಾಸನೆಯನ್ನು ಮಾಡಿದವನು ಪ್ರತಿಯೊಬ್ಬನೂ ಕೂಡ ಬ್ರಹ್ಮನ ಪದವಿಯನ್ನೇ ಪಡಿತಾನ? ಹಾಗೆ ಪಡಿಲಿಕ್ಕೆ ಸಾಧ್ಯ ಆಗ್ತದ? ಎಲ್ಲರೂ ಹಾಗೆ ಪಡಿತಾರೆ ಅಂತಲ್ಲ. ಬ್ರಹ್ಮನ ಪದವಿಗೆ ಯೋಗ್ಯನಾದವನು ಈ ಉಪಾಸನೆಯನ್ನು ಮಾಡಿದರೆ ಅವನು ಆ ಬ್ರಹ್ಮನ ಪದವಿಯನ್ನು ಪಡಿತಾನಷ್ಟೆ. ಬ್ರಹ್ಮನ ಪದವಿಗೆ ಯೋಗ್ಯ ಅಲ್ಲದೇ ಇದ್ದವನು ಈ ಉಪಾಸನೆಯನ್ನು ಮಾಡಿದರೆ ಅವನಿಗೆ ಬೇರೆ ಫಲ ಇದೆ. ಈ ಜಗತ್ತಿನಲ್ಲಿ ಅವನು ಶ್ರೇಷ್ಠನಾಗ್ತಾನೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಅಲ್ಲಿ ಬಂದಿರುವಂತಹ ಉಪಾಸನೆ ಗೃಹಸ್ಥ ಧರ್ಮದ ಉಪಾಸನೆ, ಅದು ಇರಲಿ. ಆದರೂ ಕೂಡ ಅದನ್ನು ಇಲ್ಲಿ ಹೋಲಿಸಿ ನೋಡಬಹುದು ಅಂತ ಕಾಣಿಸ್ತು ನನಗೆ. ಯಾಕೆಂದ್ರೆ ಅಲ್ಲಿಯೂ ಬ್ರಹ್ಮನ ಪದವಿ ಬಗ್ಗೆ ಬಂದಿದೆ, ಶ್ರೇಷ್ಠತೆಯ ಬಗ್ಗೆ ಬಂದಿದೆ. ತಜಿದಂ ಸರ್ವಮಾಪ್ನೋತಿ ಏವಂ ವೇದ ಅಂತ ಉಪನಿಷತ್ತು ವರ್ಣನೆ ಮಾಡಿದೆ. ಈ ಉಪಾಸನೆಯನ್ನು ಯಾರು ಮಾಡ್ತಾರೆ, ಪತ್ನಿ ಪುತ್ರ ಇತ್ಯಾದಿ ಸಂಪತ್ತು ನನಗೇನು ಭಗವಂತ ಕೊಟ್ಟಿದ್ದಾನೆ, ಇದೆಲ್ಲ ಭಗವಂತನ ಆರಾಧನೆಗೆ ಮೀಸಲಾಗಿರುವಂಥದ್ದು ಅಂತ ಯಾರು ಉಪಾಸನೆ ಮಾಡ್ತಾನೋ ಅವನು ಎಲ್ಲ ಜಗತ್ತಿಗೂ ಸ್ವಾಮಿ ಆಗ್ತಾನೆ. ತದಿದಂ ಸರ್ವಮಾಪ್ನೋತಿ, ಎಲ್ಲವನ್ನೂ ಪಡಿತಾನೆ ಅಂತಿದೆ. ಅದು ಎಲ್ಲವನ್ನೂ ಪಡೆಯೋದು ಅಂದ್ರೆ ಏನು? ಬ್ರಹ್ಮ ಪದವಿಗೆ ಯೋಗ್ಯನಾಗಿದ್ರೆ ಬ್ರಹ್ಮ ಪದವಿಯನ್ನು ಪಡಿತಾನೆ ಅಂತ ಅದರ ತಾತ್ಪರ್ಯ. ಅದರ ಇದೇ ಭಾಗದ ಭಾಷ್ಯದಲ್ಲಿ ಶ್ರೀಹರಿಯ ಗೃಹಸ್ಥ ಧರ್ಮ ಇತ್ಯಾದಿಗಳನ್ನ ವರ್ಣನೆ ಮಾಡ್ತಾರೆ. ಏಕೋ ನಾರಾಯಣ ಪೂರ್ವಮಾಸಿ ಜಾಯಾಂಸ ಇಚ್ಛತ ಅಂತ. ಅಲ್ಲಿಂದ ಮುಂದೆ ದೈವಂ ವಿತ್ತಂ ಸುಖಾದ್ಯಂ ಹಿ ಮಿತ್ರಾದ್ಯಂ ಮಾನುಷಂ ತುಯತ್ ಅಂತ ಆ ಭಾಷ್ಯ ಮುಂದುವರೆದಿದೆ. ಇದೆಲ್ಲ ಮಾಹಾತ್ಮ್ಯ ಅನ್ನೋ ಗ್ರಂಥದ್ದು. ಮುಂದೆ ಇದರಲ್ಲೇ ಇದೇ ಭಾಷ್ಯದಲ್ಲಿ ಏವಮಾತ್ಮ ಪ್ರಿಯ ಪುತ್ರ ದ್ವಿವಿಧಂ ವಿತ್ತಮಿತ್ಯಪಿ ಪಂಚಭಿ ಕ್ರಿಯತೆ ಯಜ್ಞ ಅಂತ. ಅದು ತಾನು, ತನ್ನ ಪತ್ನಿ, ಪುತ್ರ, ದೈವವಿತ್ತ, ಮಾನುಷವಿತ್ತ, ಈ 5ರಿಂದ ಯಜ್ಞ ನಡೆಯೋದು ಅಂತ ಆ ಯಜ್ಞದ ಉಪಾಸನೆಯನ್ನು ಹೇಳಿದ್ದಾರೆ. ಇದನ್ನು ಯಾರು ತಿಳಿತಾನೋ ಅವನು ಬ್ರಹ್ಮನ ಪದವಿಗೆ ಹೋಗ್ತಾನೆ. ಯಾರು ಬ್ರಹ್ಮನ ಪದವಿಗೆ ಹೋಗ್ತಾರೆ? ಬ್ರಹ್ಮನ ಪದವಿಗೆ ಯೋಗ್ಯನಾಗಿದ್ದು ಬ್ರಹ್ಮನ ಪದವಿಗೆ ಹೋಗ್ತಾನೆ. ಮತ್ತೆ ಯಾರು ಬ್ರಹ್ಮನ ಪದವಿಗೆ ಅಯೋಗ್ಯರಾಗಿದ್ದಾರೆ, ಬ್ರಾಹ್ಮೇ ಪದೇತು ಅಯೋಗ್ಯಾಹ ಯೇ ತೇ ದೇವಪದ ಮಾಪ್ನಯೋ, ಅವರು ದೇವತೆ ಪದವಿಗೆ ಹೋಗ್ತಾರೆ. ತಸ್ಯಾಪಿ ಅಯೋಗ್ಯಾಹ, ದೇವತಾ ಪದವಿಯನ್ನು ಹೊಂದಲಿಕ್ಕೆ ಯೋಗ್ಯತೆ ಇಲ್ಲದೆ ಇದ್ದವರು ಲೋಕಸ್ಯ ಭವೇಯು ಅಧಿಕಂ ಪ್ರಿಯಾಹ, ಜಗತ್ತಿನಲ್ಲಿ ಅತ್ಯಂತ ಜನಪ್ರಿಯರಾಗ್ತಾರೆ ಅಂತ ಅಲ್ಲಿ ಒಂದು ವರ್ಣನೆ ಮಾಡಿದ್ದಾರೆ. ಇದನ್ನ ನಾನು ಯಾಕೆ ಈ ಬೃಹದಾರಣ್ಯಕ ಉಪನಿಷತ್ತಿನ ಈ ಭಾಗವನ್ನ ಇಲ್ಲಿ ದೃಷ್ಟಾಂತವನ್ನಾಗಿ ತಗೊಂಡೆ ಅಂದ್ರೆ, ಮೂಲ ಉಪನಿಷತ್ನಲ್ಲೂ ಕೂಡ
ತದಿದಂ ಸರ್ವಮಾಪ್ನೋತಿ ಏವಂ ವೇದ. ಯಾರು ಈ ಪಾಂಕ್ತಮಿದಂ ಸರ್ವಂ, ನಾನು, ನನ್ನ ಪತ್ನಿ, ಮಗ, ದೈವ ಸಂಪತ್ತು ಮತ್ತೆ ಮಾನುಷ ಸಂಪತ್ತು, ಇದೆಲ್ಲವೂ ಭಗವಂತನ ಆರಾಧನೆಗಾಗಿ ಮೀಸಲಾಗಿರುವಂಥದ್ದು ಅಂತ ಯಾರು ತಿಳ್ಕೊತಾನೆ ಎಲ್ಲವನ್ನೂ ಪಡಿತಾನೆ ಅಂತಿದೆ. ನಮ್ಮಂಥವ್ರು ಇಷ್ಟನ್ನು ತಿಳಿದು ಮಾತ್ರಕ್ಕೆ ಎಲ್ಲವನ್ನೂ ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮಂಥವ್ರು ಅಷ್ಟನ್ನು ತಿಳಿದ್ರೂ ಕೂಡ ನಾವೇನು ಪಡೆಯಬಲ್ಲೆವೋ ಅದನ್ನು ಮಾತ್ರ ಪಡೀಲಿಕ್ಕೆ ಸಾಧ್ಯ. ನಮ್ಗೇನು ಯೋಗ್ಯತೆ ಇದೆಯೋ ಅಷ್ಟನ್ನು ಮಾತ್ರ ಪಡೀಲಿಕ್ಕೆ ಸಾಧ್ಯ. ಈಗ ದೇವತೆಗಳಿಗೂ ದೇವನಾಗುವುದು ಯಾರು ಹಾಗಾದ್ರೆ ಇಲ್ಲಿ? ತನಗಿಂತ ಕೆಳಗಿನ ದೇವತೆಗಳಿಗೆ ಆ ಮೇಲಿನ ದೇವತೆ ಅವನು ದೇವತಾ ಪದವಿಗೆ ಯೋಗ್ಯನಾಗಿದ್ರೆ, ಇಂದ್ರನ ಕುರಿತಾಗಿ ಹೇಳುವುದಾದ್ರೆ ಎಲ್ಲ ದೇವತೆಗಳಿಗೂ ಅವನು ರಾಜನಾಗ್ತಾನೆ. ಇಂದ್ರಾದಿ ಸಕಲರಿಗೂ ಕೂಡ ರುದ್ರ ಅಧಿಪತಿ ಆಗ್ತಾನೆ. ಗರುಡಶೇಷ ರುದ್ರಾದಿಗಳಿಗೂ ಕೂಡ ಅಧಿಪತಿ ಆಗ್ತಾನೆ ಚತುರ್ಮುಖ ಬ್ರಹ್ಮ. ಹೀಗೆ ದೇವಾನಾಮಪಿ ದೇವತ್ವಂ ಅನ್ನೋದು ಅವರವರು ಯಾವ್ದಾವುದನ್ನು ಪಡೀಲಿಕ್ಕೆ ಸಾಧ್ಯ ಇದೆಯೋ ಅಷ್ಟನ್ನು ಮಾತ್ರ ಪಡೀತಾರೆ ಅಂತ ಅರ್ಥ. ಉಳಿದವರಿಗೆ, ನಮ್ಮಂಥವರಿಗೆ ದೇವಾನಾಮಪಿ ದೇವತ್ವ ಬರದೇ ಇರಬಹುದು, ಈ ಜಗತ್ತಿನಲ್ಲಿ ನಾವು ಶ್ರೇಷ್ಠರಾಗ್ತೇವೆ ಅಂತ ಅಷ್ಟಕ್ಕೆ ಹಾಗೆ ಅನ್ವಯಿಸ್ಕೊಳ್ಬೇಕದನ್ನು. ಇಲ್ಲದೆ ಹೋದ್ರೆ ಸಾಮಾನ್ಯ ಮನುಷ್ಯರು ಕೂಡ ದೇವಾನಾಮಪಿ ದೇವತ್ವವನ್ನು ಪಡೆಯುವುದು ಸಾಧ್ಯ ಇಲ್ಲ. ಆ ಒಂದು ಕಕ್ಷಾ ತಾರತಮ್ಯದಿಂದ ಅವರು ಮೇಲೆ ಹೋಗುವುದೇ ಸಾಧ್ಯ ಇಲ್ಲ. ತೀರಾ ಕೆಲವರು ಮಾತ್ರ ಕರ್ಮಜ ದೇವತೆಗಳು ಮೊದಲಾದಂತಹ ಕೆಲವು ಕಕ್ಷಾದಲ್ಲಿ ಮಾತ್ರ ಸಾಧನೆ ಮಾಡಿ ಒಂದು ಮೇಲಿನ ಹಂತವನ್ನ ಏರ್ತಾರೆ. ಹಾಗೆ ಇರ್ಲಿಕ್ಕೂ ಕೂಡ ಯೋಗ್ಯತೆ ಮೂಲ ಸ್ವರೂಪದಲ್ಲಿ, ಜೀವ ಸ್ವರೂಪದಲ್ಲಿ ಯೋಗ್ಯತೆ ಇದ್ರೆ ಮಾತ್ರ ಅದು ಸಾಧ್ಯ ಆಗೋದು. ಉಳಿದವರೆಲ್ಲರಿಗೂ ಕೂಡ ಅಂಥ ಶ್ರೇಷ್ಠತೆ ಬರುವುದಿಲ್ಲ. ಯಾವ್ಯಾವ ಕಕ್ಷಾದಲ್ಲಿರ್ತಾರೋ ಹಾಗೆ ಮುಂದುವರಿತಾರೆ ಅಂತ ಅದರ ತಾತ್ಪರ್ಯವನ್ನು ತಿಳ್ಕೊಳ್ಬೇಕು. ವಿನಶ್ಯತ್ಸು ಚ ಭೂತೇಶು ನ ಭಯಂ ತಸ್ಯ ಜಾಯತೆ ಅಂತ ಮುಂದಿನ ಶ್ಲೋಕ. ಅವನಿಗೆ ತನ್ನ ಸುತ್ತಮುತ್ತಲಿರುವಂತಹ ಎಲ್ಲಾ ಪ್ರಾಣಿಗಳು ಕೂಡ ನಷ್ಟ ಆದ್ರೂ ಏನೂ ಭಯ ಆಗೋದಿಲ್ಲ. ಎಲ್ಲರಿಗೂ ಕ್ಲೇಶ ಆದ್ರೂ ಅವನಿಗೇನೂ ಭಯ ಆಗೋದಿಲ್ಲ. ಅಲ್ಲಿ ವಿನಶ್ಯತ್ಸ್ವಪಿ ಲೋಕೇಶು ಅಂತ ಕೆಲವು ಕಡೆ ಪಾಠ ಇದೆ, ಇನ್ನು ಕೆಲವು ಕಡೆ ಭೂತೇಶು ಅಂತ ಪಾಠ ಇದೆ. ಭೂತ ಅಂದ್ರೆ ಪಂಚಮಹಾಭೂತಗಳನ್ನ ಇಟ್ಕೊಳ್ಳೋದು ಒಳ್ಳೆಯದು. ತನ್ನ ಸುತ್ತಮುತ್ತಲಿರುವಂತಹ ಪಂಚಮಹಾಭೂತಗಳೆಲ್ಲವೂ ಕೂಡ, ತನ್ನ ದೇಹದಲ್ಲೇ ಇರುವಂತಹ ಪಂಚಮಹಾಭೂತಗಳೆಲ್ಲವೂ ಕೂಡ ಕ್ರಮವಾಗಿ ನಷ್ಟ ಆದ್ರೂ ಅವನಿಗೇನು ಅದರಿಂದ ಭಯ ಆಗೋದಿಲ್ಲ. ಇದು ದೇಹದ ಧರ್ಮನೇ ಹೀಗೆ, ಶರೀರ ಇರುವುದೇ ಹೀಗೆ ಅಂತ ತಿಳ್ಕೊಂಡು ಅವನು ಸಮಾಧಾನ ಚಿತ್ತನಾಗಿರ್ತಾನೆ. ಸುತ್ತಮುತ್ತಲ ಎಲ್ಲಾ ಪ್ರಾಣಿಗಳಿಗೂ ಕ್ಲೇಶ ಆಗ್ತಿರ್ತದೆ. ಇದು ಕ್ಲಿಶ್ಯಮಾನೇಶು ಭೂತೇಶು ಅಂದ್ರೆ ಇಲ್ಲಿ ಭೂತ ಎಂಬ ಶಬ್ದದಿಂದ ನಾವು ಎಲ್ಲ ಜೀವಿಗಳನ್ನು ತಗೊಳ್ಳೋಣ. ಹಿಂದೆ ಲೋಕ ಎಂಬ ಶಬ್ದದಾಗಿ ಮೊದಲನೇ ಪಾದದಲ್ಲಿ ಲೋಕ ಶಬ್ದದ ಬದಲಾಗಿ ಭೂತ ಶಬ್ದವನ್ನು ತಗೊಂಡು, ಭೂತಗಳು ಅಂದ್ರೆ ಎಲ್ಲ ಪಂಚಮಹಾಭೂತಗಳು, ನಮ್ಮ ಸುತ್ತಮುತ್ತಲಿರುವಂತಹ ಸಕಲ ವಸ್ತುಗಳು, ಜಡವಾದ ವಸ್ತುಗಳು, ನಮ್ಮ ಶರೀರವೂ ಸೇರಿ ಪಂಚಮಹಾಭೂತಗಳಿಂದಲೇ ಸೃಷ್ಟಾಗಿದೆ. ಹಾಗಾಗಿ ಇದು ಒಂದು ದಿವಸ ಹೋಗಲೇಬೇಕಾದದ್ದು. ಆದ್ರಿಂದ ಈ ಶರೀರ ಘಾತಿಗೆ ಒಳಗಾಗ್ತಾ ಇದ್ರು, ಇದು ತನ್ನ ಬಾಲ್ಯವನ್ನು ದಾಟಿ ಯೌವನವನ್ನು ಪಡೆಯಿತು. ಆವಾಗ ಅವನೇನು ದುಃಖ ಪಡೋದಿಲ್ಲ. ನನಗೆ ಯೌವನ ಬಂತು ಅಂತ ಯಾರೂ ದುಃಖ ಪಡೋದಿಲ್ಲ. ಯೌವನ ಹೋಗಿ ಮಧ್ಯ ವಯಸ್ಸು ಬಂದಾಗ ನನ್ನ ಯೌವನಕ್ಕೆ, ನನ್ನ ಸೌಂದರ್ಯಕ್ಕೆ, ಸೊಬಗಿಗೆ ಕುಂದು ಬಂತಲ್ಲ ಅಂತ ಸ್ವಲ್ಪ ಪಾಮರರು ಆಲೋಚನೆ ಮಾಡ್ತಾರೆ. ಆದ್ರೆ ಈ ಜ್ಞಾನಿ ಆಲೋಚನೆ ಮಾಡೋದಿಲ್ಲ. ಮುಂದೆ ಮಧ್ಯ ವಯಸ್ಸು ದಾಟಿ ವಾರ್ಧಕ್ಯ ಬಂದು ಮುಪ್ಪು ಬಂದಾಗಲೂ ಕೂಡ ಇದೆಲ್ಲ ಪಂಚಮಹಾಭೂತಗಳಲ್ಲಿ ಆಗುವ ವ್ಯತ್ಯಾಸವೇ. ಆದರೆ ಈ ಯಾವ ವ್ಯತ್ಯಾಸದಿಂದಲೂ ಆತ ಮಾತ್ರ ಚಿಂತಿತನಾಗೋದಿಲ್ಲ. ಅದಕ್ಕಾಗಿ ಭೂತೇಶು ಅಂತ ಇಟ್ಕೊಳ್ಳೋಣ, ಅವನಿಗೆ ಭಯವೂ ಆಗೋದಿಲ್ಲ. ಅದಕ್ಕಾಗಿ ಇವತ್ತಿನ ಆ ಮಂಗಲ ಶ್ಲೋಕದಲ್ಲಿ ಹೇಳಿದೆ ನಾನು, ತಸ್ಮಾತ್ ರಜೋರಾಗ ವಿಷಾದಮನ್ಯು ಮಾನಸ್ಪೃಹ ಭಯ ದೈನ್ಯಾದಿ ಮೂಲಂ ಅಂತ. ನರಸಿಂಹ ಪಾದಂ ಭಜತ ಅಕುತೋ ಭಯಂ. ನರಸಿಂಹನ ಪಾದವೊಂದನ್ನು ನಾವು ಭಜನೆ ಮಾಡ್ತಾ ಇದ್ರೆ ಈ ಜಗತ್ತಿನಲ್ಲಿ ಯಾವುದರಿಂದಲೂ ಭಯ ಇಲ್ಲ. ಅಕುತೋ ಭಯ. ಅದು ಭಗವಂತನಿಗೂ ಯಾವುದೇ ಭಯ ಇಲ್ಲ. ಭಗವಂತನ ಪಾದವನ್ನು ಭಜನೆ ಮಾಡ್ತಕ್ಕಂಥ ಸಾಧಕರಿಗೂ ಕೂಡ ಯಾವುದೇ ಭಯ ಇಲ್ಲ. ಹೀಗೆ ಆ ಭಯವನ್ನು ಗೆಲ್ಲಲಿಕ್ಕೆ ಇದೆಲ್ಲವೂ ಕೂಡ ನಶ್ವರವಾದದ್ದು ಅನ್ನುವ ಒಂದು ತಿಳುವಳಿಕೆಯೇ ಸಾಧನ. ಯಾರು ಪಾಮರರಾದಂಥವರು, ಅಜ್ಞಾನಿಗಳಾದಂತಹ ಜೀವಿಗಳಿದ್ದಾರೆ, ಅವರು ಕ್ಲಿಶ್ಯಮಾನೇಶು, ಸಂಕಷ್ಟಕ್ಕೊಳಗಾಗ್ತಾರೆ. ಇವರಿಗೆ ಮಾತ್ರ ಯಾವುದೇ ರೀತಿಯಾದಂತಹ ಕಷ್ಟ ಆಗೋದಿಲ್ಲ ಅಂತ ತಾತ್ಪರ್ಯ. ಆಸಕ್ತಿ ಮತ್ತು ಸ್ನೇಹ, ಸಂಗ ಸ್ನೇಹ ಸಮುದ್ಭವೈ ನ ವಿಚಾಲ್ಯತಿ ಯುಕ್ತಾತ್ಮ ನಿಸ್ಪೃಹ ಶಾಂತಮಾನಸ ಅಂತ ಮುಂದಿನ ಶ್ಲೋಕ.
ಸಂಘ ಮತ್ತು ಸ್ನೇಹ ಅಂತ ಏನಿದೆಯಲ್ಲ, ಸಂಘ ಅಂದ್ರೆ ಸಹವಾಸ ಅಂತ ಅರ್ಥ. ಅನೇಕ ಜಡ ವಸ್ತುಗಳ, ಚೇತನ ವಸ್ತುಗಳ ಸಂಘವನ್ನು ನಾವು ಮಾಡ್ತೇವೆ. ಆ ಸಂಘ ಮಾಡಿದ್ರಿಂದ ಅಲ್ಲಿ ಒಂದು ಸ್ನೇಹ, ರಾಗವು ಕೂಡ ಹುಟ್ಟುತ್ತದೆ. ಇಷ್ಟೆಲ್ಲ ಹುಟ್ಟಿದ್ರೂ ಕೂಡ ಆ ಜನಸಾಮಾನ್ಯರನ್ನ ಆ ಸಂಘ ಮತ್ತು ಸ್ನೇಹಗಳು ಹೇಗೆ ಪೀಡಿಸಬೇಕೋ ಹಾಗೆ ಈ ಜ್ಞಾನಿಯನ್ನ ಇವ್ಯಾವುದೂ ಕೂಡ ಪೀಡಿಸುವುದಿಲ್ಲ, ಅವನು ವಿಚಲಿತನಾಗುವುದಿಲ್ಲ. ನಿಸ್ಪೃಹ ಶಾಂತಮಾನಸ ಅಂತದರ ತಾತ್ಪರ್ಯ. ನೈನಂ ಶಸ್ತ್ರಾಣಿ ಛಿಂದ್ಯಂತೆ ನ ಮೃತ್ಯುಶ್ಚ ಅಸ್ಯ ವಿದ್ಯತೆ. ಇವನಿಗೆ ಯಾವತ್ತೂ ಕೂಡ ಯಾವ ಶಸ್ತ್ರದ ಆಘಾತವೂ ಕೂಡ ಆಗೋದಿಲ್ಲ, ಇವನ ಮೂಲ ಜೀವಕ್ಕೆ. ಮತ್ತೆ ಮೃತ್ಯುವು ಕೂಡ ಅವನನ್ನ ಏನೂ ಮಾಡಲಾರ. ಇದೆಲ್ಲ ಅವನಿಗೆ ಗೊತ್ತಿದೆ. ಪಾಮರರ ಆತ್ಮವನ್ನು ಕೂಡ ಮೃತ್ಯುವು ಏನು ಮಾಡಲಾರದು, ಮತ್ತೆ ಶಸ್ತ್ರವೂ ಏನು ಮಾಡಲಾರದು. ಆದರೆ ಅವರಿಗೆ ಅದು ಗೊತ್ತಿಲ್ಲ, ಭಯ ಪಡ್ತಾರೆ. ನಾತಃ ಸುಖತರಂ ಕಿಂಚಿತ್ ಲೋಕೆ ಕ್ವಚನ ದೃಶ್ಯತೆ. ಲೋಕದಲ್ಲಿ ಇವನಿಗಿಂತಲೂ ಹೆಚ್ಚು ಸುಖವುಳ್ಳವನು ಯಾರೂ ಕಾಣಿಸೋದಿಲ್ಲ. ಅವನಷ್ಟು ಸುಖಿಗಳಾದವರು ಜಗತ್ತಿನಲ್ಲಿ ಯಾರೂ ಇಲ್ಲ. ನ ಅತಃ ಸುಖತರಂ, ಇಲ್ಲಿ ಎಲ್ಲಾ ಕಡೆ ಅನುವಾದ ಮಾಡೋರು ಅವನಷ್ಟು ಸುಖಿಗಳಾಗಿ ಯಾರೂ ಕಾಣಿಸೋದಿಲ್ಲ ಅಂತಾನೆ ಅನುವಾದ ಮಾಡಿದ್ದಾರೆ. ಹಾಗೆ ಹೇಳುವುದಕ್ಕಿಂತ ಈ ಒಂದು ಭಾವನೆಯನ್ನ ತಾಳುವುದು, ಈ ಒಂದು ಅನುಸಂಧಾನ ಏನಿದೆ, ಈ ಅನುಸಂಧಾನಕ್ಕಿಂತ ಹೆಚ್ಚು ಸುಖಕರವಾದದ್ದು ಬೇರೆ ಯಾವುದೂ ಇಲ್ಲ. ಸುಖ ಅನ್ನೋ ಶಬ್ದ ಸುಖ ಮತ್ತು ಸುಖ ಸಾಧನ ಇವೆರಡನ್ನು ಹೇಳ್ತದೆ ಹೊರತು ಸುಖವನ್ನು ಅನುಭವಿಸುವಂತಹ ವ್ಯಕ್ತಿಯನ್ನು ಹೇಳುವುದಿಲ್ಲ. ಆದ್ದರಿಂದ ಸುಖತರ ಅನ್ನುವ ಈ ಶಬ್ದ ಏನಿದೆ ಅದು ವ್ಯಕ್ತಿಯನ್ನ ಹೇಳಲಿಕ್ಕೆ ಅಷ್ಟು ಉಪಯುಕ್ತ ಅಲ್ಲ. ಆ ಸುಖವನ್ನು ಕೊಡಬಲ್ಲಂಥ ಒಂದು ಪರಿಸರ, ಒಂದು ಆಲೋಚನೆ, ಅದ ಒಂದು ಹಿನ್ನೆಲೆ, ಅದನ್ನು ಮಾತ್ರ ಹೇಳ್ತದೆ. ಹೀಗೆ ನಾವು ನಮ್ಮ ಶರೀರ ನಶ್ವರವಾಗಿದೆ, ಆತ್ಮ ಅನಶ್ವರನಾಗಿದ್ದಾನೆ ಅನ್ನುವ ಒಂದು ಅನುಸಂಧಾನಕ್ಕಿಂತ ಹೆಚ್ಚಿನ ಸುಖ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹೀಗಂತದನ್ನು ತಿಳ್ಕೊಳ್ಳುವುದು ಒಳ್ಳೆಯದು. ಸಮ್ಯಕ್ ಯುಕ್ತ್ವಾ ಸ ಆತ್ಮಾನಂ ಆತ್ಮನ್ನೇವ ಪ್ರತಿಷ್ಠತೆ. ಈ ಆತ್ಮನನ್ನ ಅವನು ಬುದ್ಧಿಯಲ್ಲಿ, ತನ್ನ ಬುದ್ಧಿಯನ್ನ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಿರ್ತಾನೆ. ಬುದ್ಧಿಯನ್ನ ಆತ್ಮನಲ್ಲಿ ಸಮರ್ಪಣೆ ಮಾಡುವುದು ಅಂತಿದೆ. ಬುದ್ಧಿಯನ್ನ ಆತ್ಮನಲ್ಲಿ ಸಮರ್ಪಣೆ ಮಾಡುವುದು ಅಂದ್ರೆ ತನ್ನ ಬುದ್ಧಿ ಏನಿದೆ ಅದನ್ನ ಆತ್ಮನಲ್ಲಿ ಸಮರ್ಪಣೆ ಮಾಡ್ತಾನೆ ಮತ್ತು ಆತ್ಮನಲ್ಲಿಯೇ ಅವನು ಲೀನನಾಗಿದ್ದು ಬಿಡ್ತಾನೆ. ಅಂದ್ರೆ ಪರಮಾತ್ಮನಲ್ಲಿಯೇ ಅವನು ಆಸಕ್ತನಾಗಿರ್ತಾನೆ ಅಂತ ಅದರ ತಾತ್ಪರ್ಯ. ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಹೇಳ್ಬೋದು ನಾವು. ಇಲ್ಲಿ ಬುದ್ಧಿ ಅಂದ್ರೆ ಬುದ್ಧಿಭಿಮಾನಿಯಾದಂತಹ ಸರಸ್ವತಿ. ಆ ಸರಸ್ವತಿ ಆತ್ಮ ಅಂದ್ರೆ ಜೀವಾಭಿಮಾನಿಯಾದಂತಹ ಚತುರ್ಮುಖ. ಆ ಸರಸ್ವತಿ ದೇವಿ ಚತುರ್ಮುಖನ ಅಧೀನಳಾಗಿದ್ದಾಳೆ ಅಂತ ಅವನು ಚಿಂತಿಸ್ತಾನೆ ಮತ್ತು ತಾನು ಆತ್ಮನಲ್ಲಿ, ಪರಮಾತ್ಮನಲ್ಲಿ ಲೀನನಾಗಿರ್ತಾನೆ ಅಂತ ಹೀಗೆ ಅರ್ಥ ಮಾಡ್ಕೋಬಹುದು. ಯುಕ್ತ್ವಾ ಅಂತ ಕೆಲವು ಕಡೆ ಪಾಠ ಇದೆ, ಯುಕ್ತ ಅಂತ ಕೆಲವು ಕಡೆ ಪಾಠ ಇದೆ. ಸಾಕ್ಷಾದಪಿ ಮರುತ್ಪತೇಹೇ ವಿನಿವೃತ್ತ ಜರಾ ದುಃಖ. ಸಾಕ್ಷಾದಪಿ ಮರುತ್ಪತೇಹೇ ಅಂತ ಒಂದು ಕಡೆ ಪಾಠ ಇದೆ ನೋಡಿ. ತದೈವನ ಸ್ಪೃಹಯತಿ ಸಾಕ್ಷಾದಪಿ ಮರುತ್ಪತೇಹೇ. ಎಂಥ ಉತ್ತಮವಾದ ಸ್ಥಾನ ಸಿಕ್ಕರೂ ಕೂಡ ಅವನು ಅದನ್ನು ಬಯಸುವುದಿಲ್ಲ. ಇಲ್ಲಿ ಮರುತ್ಪತೇಹೇ ಎಂಬ ಈ ಒಂದು ಪಾಠ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತೆ ವೈಷ್ಣವ ಪಾಠದಲ್ಲಿ ಹೀಗೆ ಕಾಣಿಸ್ತದೆ. ಮರುತ್ ಅಂದ್ರೆ 49 ಜನ ಮರುತ್ತುಗಳು, ಅವರಿಗೆ ಪತಿಯಾದವನು ಇಂದ್ರ. ಇಂದ್ರನ ಲೋಕ ಸಿಕ್ಕರೂ ಕೂಡ, ಆ ಇಂದ್ರನ ಸ್ಥಾನ ಸಿಕ್ಕರೂ ಅದನ್ನೇನೋ ಅವನು ಬಯಸೋದಿಲ್ಲ ಅಂತ ಹೀಗೆ ಅರ್ಥವನ್ನ ಅವರು ಅಭಿಪ್ರಾಯಪಟ್ಟಂತೆ ಕಾಣಿಸ್ತದೆ. ಆದರೆ ಉತ್ತರ ಭಾರತದ ಪಾಠದಲ್ಲಿ ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ವಿನಿವೃತ್ತ ಜರಾ ದುಃಖ ಸುಖಂ ಸ್ವಪಿತಿ ಚಾಪಿ ಸಹ ಅಂತ ಹೀಗೆ ಪಾಠ ಇದೆ. ಮರುತ್ಪತೇಹೇ ಅನ್ನುವಂಥ ಮಾತು ಅಲ್ಲಿ ಕಾಣಿಸುವುದಿಲ್ಲ. ಆದ್ರಿಂದ ಮರುತ್ಪತೇಹೇ ಅನ್ನೋ ಪಾಠವನ್ನು ನಾನು ಪರಿಗ್ರಹ ಮಾಡಿಲ್ಲ. ಸುಖವಾಗಿ ಮಲಗುತ್ತಾನೆ ಅಂತಿದೆ. ಮಲಗುವುದು ಅಂದ್ರೆ ಶಾಂತನಾಗಿರುವುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಹಾಗಾಗಿ ಸುಖಂ ಸ್ವಪಿತಿ ಚಾಪಿ ಸಹ ಅನ್ನುವ ಪಾಠನೇ ಹೆಚ್ಚು ಯೋಗ್ಯ ನನ್ನ ದೃಷ್ಟಿಯಲ್ಲಿ.
ನಿರ್ವೇದಸ್ತು ನ ಕರ್ತವ್ಯ ಭುಂಜಾನೇನ ಕಥಂಚನ. ಯಾವತ್ತು ಈ ಸಾಧಕನಾದವನು ಈ ಸಾಧನೆಯನ್ನ ಮಾಡ್ತಾ ಹೋದಾಗ ಯೋಗದಿಂದ ವಿರಕ್ತನಾಗಬಾರದು. ಯೋಗವನ್ನು ಮಾಡ್ತಾ ಇದ್ದಾನೆ, ಈ ಯೋಗವನ್ನು ಮಾಡಿ ಮಾಡಿ ಎಷ್ಟು ದಿವಸಗಳ ಕಾಲ ಈ ಯೋಗವನ್ನು ಮಾಡಬೇಕು, ಇದರ ಅಂತ ಯಾವಾಗ ಅಂತ ಆತ ಚಿಂತಿತನಾಗಬಾರದು. ಯೋಗವನ್ನ ಅದರ ಫಲ ಸಿಗುವವರೆಗೂ ಮುಂದುವರಿಸ್ತಾನೆ ಇರಬೇಕು ಅಂತ ಅರ್ಥ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶೃಣುಯಾದ್ ಯಾವದ್ ಅಜ್ಞಾನಂ ಮತಿರಿ ಯಾವದ್ ಅಯುಕ್ತತಾ ಧ್ಯಾನಂ ಚ ಯಾವದೀಕ್ಷಾ ಸ್ಯಾತ್ ಅಂತ ವರ್ಣನೆ ಮಾಡಿದ್ದಾರೆ. ಶ್ರವಣ ಮನನ ಧ್ಯಾನ ಅಂತ ಏನಿದೆಯಲ್ಲ ಅವುಗಳಲ್ಲಿ ಶೃಣುಯಾದ್ ಯಾವದ್ ಅಜ್ಞಾನಂ, ಅಜ್ಞಾನ ಇರುವವರೆಗೂ ಶ್ರವಣ ಮಾಡ್ತಾನೆ ಇರಬೇಕು. ಎಷ್ಟು ದಿವಸ ಶ್ರವಣ ಮಾಡೋದು, ಓದಿದ್ ಸಾಕು ಅಂತ ಯಾವತ್ತೂ ಭ್ರಮೆ ಪಡಬಾರದು. ಮತಿರಿ ಯಾವದ್ ಅಯುಕ್ತತಾ, ನಾವು ಮನನ ಎಲ್ಲಿವರೆಗೆ ಮಾಡಬೇಕು ಅಂದ್ರೆ ನಮಗೆ ನಾವು ಅಧ್ಯಯನ ಮಾಡಿರುವ ವಿಷಯ ಇನ್ನೂ ಮನವರಿಕೆ ಆಗದೇ ಆಗುವ ಕಾಲವೂ ಬಂದಿಲ್ಲದೆ ಇದ್ದಾಗ, ಇನ್ನೂ ಏನಾದರೂ ಮನಸ್ಸಿನಲ್ಲಿ ಗೊಂದಲ ಇದೆ, ಸಂದೇಹ ಇದೆ ಅಂತ ಅನಿಸಿದಾಗ ಆ ಮನನವನ್ನು ಮುಂದುವರಿಸ್ತಾನೆ ಇರಬೇಕು. ಧ್ಯಾನ ಎಷ್ಟು ಕಾಲ ಅಂದ್ರೆ ಯಾವದ್ ಈಕ್ಷಾ ಸ್ಯಾತ್, ಭಗವಂತನ ಈಕ್ಷಾ ಅಪರೋಕ್ಷ ದರ್ಶನ ಆಗುವವರೆಗೂ ಧ್ಯಾನವನ್ನ ಮುಂದುವರಿಸ್ತಾನೆ ಇರಬೇಕು. ಅದರ ಬಗ್ಗೆ ಇದು ಸಾಕಾಯಿತು, ಇಷ್ಟು ಮಾಡಿಯೂ ಉಪಯೋಗವಾಗಲಿಲ್ಲ, ಏನು ಲಾಭ ಆಗಲಿಲ್ಲ ಅಂತ ಯಾವತ್ತೂ ಕೂಡ ನಿರಾಸೆಯನ್ನು ತಾಳಬಾರದು ಅಂತ ಅದರ ತಾತ್ಪರ್ಯ ಆಗ್ತದೆ. ಉತ್ತರ ಭಾರತದ ಪಾಠದಲ್ಲಿ ಇಲ್ಲೊಂದು ಶ್ಲೋಕ ಕಾಣಿಸ್ತದೆ. ಅದು ಈ ವೈಷ್ಣವ ಪಾಠದಲ್ಲಿ ಮತ್ತು ಆವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಬಂದು ಹೋಗಿದೆ. ಯದಾ ಆತ್ಮಾನಂ ಆತ್ಮನ್ಯವ ಪಶ್ಯತೆ, ಪರಮಾತ್ಮನನ್ನು ತನ್ನ ಹೃದಯದಲ್ಲೇ ಕಂಡಾಗ ಸಾಕ್ಷಾದಪಿ ಶತಕೃತೋಹೋ ತದೈವ ನ ಸ್ಪೃಹಯತೆ, ಇಂದ್ರನ ಪದವಿ ಸಿಕ್ಕರೂ ಅವನದನ್ನು ಬಯಸುವುದಿಲ್ಲ ಅಂತ ಇಲ್ಲಿ ಶ್ಲೋಕ ಇದೆ. ಇದು ಸಾಕ್ಷಾದಪಿ ಮರುತ್ಪತೆ ಅಂತ ಹಿಂದೆ ಆ ವೈಷ್ಣವ ಪಾಠದಲ್ಲಿ ಬಂದು ಹೋಗಿದೆ. ಅದರ ಬದಲಾಗಿಯೇ ಸಾಕ್ಷಾದಪಿ ಮರುತ್ಪತೆ ಅನ್ನುವುದರ ಬದಲಾಗಿಯೇ ಸುಖಂ ಸ್ವಪಿತಿ ಅಂತ ಪಾಠ, ಒಂದು ಬೇರೆ ಪಾಠ ಕಂಡಿತ್ತು. ಈ ದೃಷ್ಟಪೂರ್ವಾಂ ದಿಶಂ ಚಿಂತ್ಯ ಯಸ್ಮಿನ್ ಸ ನಿವಸೇತ್ ಪುರೇ ಪುರಸ್ಯಾಭ್ಯಂತರೇ ತಸ್ಯ ಮನಃ ಸ್ಥಾಪ್ಯಂ ನ ಬಾಹ್ಯತಃ. ಹಿಂದೆ ಆತ ತಾನು ಗುರುಗಳಿಂದ ಏನು ಉಪದೇಶವನ್ನು ಪಡ್ಕೊಂಡಿದ್ದ ಅದನ್ನೆಲ್ಲ ಒಂದು ಬಾರಿ ನೆನಪಿಸ್ಕೋಬೇಕಂತೆ ಸಾಧಕನಾದವನು. ಗುರುಗಳು ಏನು ಹೇಳಿದ್ರು ಅಂತ ಅನ್ನೋದನ್ನೆಲ್ಲ, ಅವರು ತೋರಿಸಿಕೊಟ್ಟಂತ ಸೂಕ್ಷ್ಮವಾದ ಮಾರ್ಗವನ್ನೆಲ್ಲ ನೆನಪಿಸಿಕೊಂಡು ಅದೇ ಮಾರ್ಗದಲ್ಲಿ ಮುಂದುವರಿತಾ ಇರಬೇಕು. ಯಸ್ಮಿನ್ ಸ ನಿವಸೇತ್ ಪುರೇ ಪುರಸ್ಯಾಭ್ಯಂತರೇ ತಸ್ಯ ಮನಶ್ಚಾರ್ಯಂ ನ ಬಾಹ್ಯತಃ ಅಂತಿದೆ. ಇದಕ್ಕೆ ಅರ್ಥ ಮಾಡುವವರು ಹೀಗೆ ಮಾಡಿದ್ದಾರೆ. ಗುರುಗಳು ಉಪದೇಶ ಮಾಡಿದಂಥ ಮಾರ್ಗವನ್ನೇ ಅನುಸರಿಸ್ತಾ ಆತ್ಮನು ಶರೀರದ ಯಾವ ಭಾಗದಲ್ಲಿ ಇದ್ದಾನೋ ಆ ಶರೀರದ ಭಾಗದಲ್ಲಿಯೇ ಮನಸ್ಸನ್ನು ಯೋಜಿಸಬೇಕು. ಇದು ಒಂದು ಕಡೆ ಅನುವಾದ ಇದೆ. ಅವರ ಆತ್ಮ ಅಂದ್ರೆ ಆತ್ಮ ಅಂತ ಅಷ್ಟೇ ಅರ್ಥ ಬರೆದಿದ್ದಾರೆ. ಇನ್ನೊಂದು ಕಡೆ ಪರಮಾತ್ಮ ನಮ್ಮ ಶರೀರದ ಯಾವ ಭಾಗದಲ್ಲಿ ಇದ್ದಾನೋ ಅಲ್ಲಿಯೇ ಮನಸ್ಸನ್ನು ಸಂಯೋಜಿಸಬೇಕು ಅಂತ ಮತ್ತೊಂದು ಕಡೆ ಅನುವಾದ ಇದೆ. ಹಾಗಾದ್ರೆ ಪರಮಾತ್ಮ ನಮ್ಮ ಹೃದಯದಲ್ಲಿ ಇದ್ದಾನೆ ಅಂತಾದ್ರೆ ಅಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಬೇಕು. ಪರಮಾತ್ಮ ಮತ್ತೊಂದು ಕಡೆ ಎಲ್ಲಿಯೋ ಇದ್ದಾನೆ ಅಂತಾದ್ರೆ ಅಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಬೇಕು ಅಂತ ಹೀಗೆಲ್ಲ ಅದರ ತಾತ್ಪರ್ಯ ಆಗ್ತದೆ. ಹಾಗಾದ್ರೆ ವಸ್ತುತಃ ಪರಮಾತ್ಮ ಇರುವುದೆಲ್ಲಿ, ಹೀಗೊಂದು ಆಲೋಚನೆ ನಮಗೂ ಬರಬಹುದು ಅದನ್ನು ನೋಡಿದವರಿಗೆ. ಅದಕ್ಕೆ ಹೀಗೊಂದು ಬೇರೆ ಅರ್ಥ ಮಾಡುವುದು ಯೋಗ್ಯ ಅಂತ ನನಗೆ ಕಾಣಿಸ್ತದೆ. ಯಸ್ಮಿನ್ ಸ ನಿವಸೇತ್ ಪುರೇ, ಪುರ ಅಂದ್ರೆ ನಮ್ಮ ಈ ಶರೀರದಲ್ಲಿ ಪರಮಾತ್ಮ ಯಾವ ಭಾಗದಲ್ಲಿದ್ದಾನೋ ಆ ಭಾಗದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಬೇಕು ಅಂತ ಮಾಡುವುದ್ರ ಬದಲು ಯಸ್ಮಿನ್ ಸ ನಿವಸೇತ್ ಪುರೇ, ಇವನು ಯೋಗಿ ಆದ್ದರಿಂದ ಇವನು ಮನುಷ್ಯ ಜನ್ಮವನ್ನೇ ತಾಳಿದ್ರು, ಪ್ರಾಣಿ ಪಕ್ಷಿಗಳ ಜನ್ಮವನ್ನೇ ತಾಳಿದ್ರು ಕೂಡ ಆ ದೇಹದಲ್ಲಿದ್ರೂ ಆಗ ನನ್ನ ಶರೀರದ ಒಳಗೆ ಭಗವಂತ ಇದ್ದಾನೆ, ನನ್ನ ಜೀವ ಸ್ವರೂಪದಲ್ಲಿಯೂ ಭಗವಂತ ಇದ್ದಾನೆ, ನನಗೆ ಈಗ ಪ್ರಾರಬ್ಧ ಕರ್ಮದಿಂದ ಪ್ರಾಪ್ತವಾಗಿರುವ ಪ್ರಾಣಿ ಪಕ್ಷಿ ಇತ್ಯಾದಿ ಶರೀರ ಏನಿವೆ ಅದರಲ್ಲಿಯೂ ಭಗವಂತ ಇದ್ದಾನೆ ಅಂತ ಭಗವಂತನನ್ನು ಧ್ಯಾನಿಸಬೇಕು. ಯಸ್ಮಿನ್ ಸ ನಿವಸೇತ್ ಪುರೇ, ಯಾವುದೇ ಪುರ ಸಿಗಲಿ, ಮನುಷ್ಯ ಶರೀರ ಮಾತ್ರ ಪರಿಪೂರ್ಣವಾದದ್ದು, ಇದೊಂದೇ ಪುರ, ಇಲ್ಲಿ ಮಾತ್ರ ಸಾಧನೆ ಅಂತ ನಾವು ಆಲೋಚನೆ ಮಾಡ್ತೇವೆ. ಅವನದು ಹಾಗಲ್ಲ. ಯಾವ ಪ್ರಾಣಿ ಪಕ್ಷಿ ಇತ್ಯಾದಿ ಕ್ಷುದ್ರವಾದ ಶರೀರ ಅವನಿಗೆ ಸಿಕ್ಕರೂ ಕೂಡ ಅಲ್ಲೆಲ್ಲ ಭಗವಂತನ ಆರಾಧನೆಯನ್ನ ಅವನು ಮಾಡೇ ಮಾಡ್ತಾನೆ, ಭಗವಂತನ ಅಲ್ಲಿ ಕಾಣುವ ಪ್ರಯತ್ನವನ್ನು ಅವನು ಮಾಡ್ತಾನೆ ಅಂತ ಅದಕ್ಕೆ
ಅರ್ಥ ಮಾಡುವುದು ಯೋಗ್ಯ, ನನಗೆ ಕಾಣಿಸ್ತದೆ. ಮನಶ್ಚಾರ್ಯಂ ನ ಬಾಹ್ಯತಃ, ಮನಸ್ಸು ಯಾವತ್ತೂ ಕೂಡ ಹೊರಗೆ ಬಿಡಬಾರದು. ಪುರಸ್ಯಾಭ್ಯಂತರೇ ತಿಷ್ಠನ್ ಅಸ್ಮಿನ್ನಾವಸಥೆ ವಸೇತ್ ತಸ್ಮಿನ್ನಾವಸಥೆ ಧಾರ್ಯಂ ನ ಬಾಹ್ಯಾಭ್ಯಂತರಂ ಮನಃ. ಮುಂದಿನ ಶ್ಲೋಕ, ಆ ಜೀವ ಸಾಧಕನಾದವನು ಪರಮಾತ್ಮನನ್ನ ಮೂಲಾಧಾರ ಇತ್ಯಾದಿ ಚಕ್ರಗಳಲ್ಲಿ, ಕುಂಡಲಿನಿ ಇತ್ಯಾದಿ ಸ್ಥಾನಗಳಲ್ಲಿ ಆ ಪರಮಾತ್ಮನನ್ನು ಚಿಂತಿಸಬೇಕು ಅನ್ನುವುದನ್ನ ತಿಳಿಸ್ತದೆ. ಪ್ರಚಿಂತ್ಯ ಅವಸಥಂ ಕೃತ್ಸ್ನಂ ಯಸ್ಮಿನ್ ಕಾಯೇ ಅವತಿಷ್ಠತೆ ತಸ್ಮಿನ್ ಕಾಯೇ ಮನಶ್ಚಾರ್ಯಂ ನ ಕಥಂಚನ ಬಾಹ್ಯತಃ. ಹೀಗೆ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಹೋದಾಗ ಅವನಿಗೆ ಸಾಕ್ಷಾತ್ಕಾರ ಸಾಧ್ಯ ಆಗ್ತದೆ, ಆತ್ಮದರ್ಶನ ಅವನಿಗೆ ಸಾಧ್ಯ ಆಗ್ತದೆ. ಸನ್ನಿಯಮ್ಮೆ ಇಂದ್ರಿಯ ಗ್ರಾಮಂ, ಇಂಥದೇ ಶಬ್ದ ಭಗವದ್ಗೀತಾದಲ್ಲೂ ಕೂಡ ಬಂದಿತ್ತು. ಇಂದ್ರಿಯಗಳನ್ನೆಲ್ಲ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ನಿರ್ಘೋಷಂ ನಿರ್ಜನೇ ವನೆ, ನಿರ್ಜನವಾದ ವನದಲ್ಲಿ ಕೂತ್ಕೋಬೇಕು ಅಂತಿದೆ. ವನದಲ್ಲಿ ಕೂತ್ಕೊಳ್ಳುವುದು ಅಂದ್ರೆ ಕಾಡಿನಲ್ಲೇ ಕೂತ್ಕೋಬೇಕು ಅಂತಲ್ಲ, ಸಮುದಾಯ ತನ್ನ ಸುತ್ತಮುತ್ತಲಿದ್ರೂ ಕೂಡ ತಾನು ಅಲ್ಲಿಯೂ ಏಕಾಂಗಿಯಾಗಿ ಸಂತೆಯೊಳಗೂ ಸಂತನಂತೆ ಅವನು ಕೂತ್ಕೊಂಡು ತನ್ನ ಕಾರ್ಯವನ್ನ ಮಾಡಬೇಕು ಅಂತ ಅದರ ತಾತ್ಪರ್ಯ. ಕಾಡಿಗೆ ಹೋಗಬೇಕು ಅಂತಿಲ್ಲ, ನಿರ್ಜನೆ ಶುಭೆ. ಕಾಯಂ ಅಭ್ಯಂತರೇ ಕೃತ್ಸ್ನಂ ಏಕಾಗ್ರಹ ಪರಿಚಿಂತಯೇತ್. ಅಲ್ಲಿ ಸುತ್ತಮುತ್ತಲು ನಿಶ್ಶಬ್ದವಾಗಿರುವ ಪ್ರದೇಶದಲ್ಲಿ ಏಕಾಗ್ರಚಿತ್ತನಾಗಿ ಧ್ಯಾನ ಮಾಡಬೇಕು. ದಂತಾಸ್ತಾರುಂ ಚ ಜಿಹ್ವಾಂ ಚ ಗಲಂ ಗ್ರೀವಾಂ ತಥೈವ ಚ ಹೃದಯಂ ಚಿಂತೆಯೇಚ್ಚಾಪಿ ತಥಾ ಹೃದಯ ಬಂಧನಂ ಅಂತ ಮುಂದಿನ ಶ್ಲೋಕ. ಹಲ್ಲುಗಳು, ದವಡೆ, ನಾಲಿಗೆ, ಗಂಟ್ಲು ಇತ್ಯಾದಿ ಕಡೆಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನಿಸಬೇಕು ಅಂತ ಅದರ ತಾತ್ಪರ್ಯ. ಮುಂದೆ ಇಷ್ಟೆಲ್ಲ ಆ ಗುರುವಾದವನು ಹೇಳಿದ ಬಳಿಕವೂ ಕೂಡ ಶಿಷ್ಯ ಮತ್ತೆ ಕೇಳಿದಂತೆ, ಪ್ರತಿದಿನವೂ ಕೂಡ ನಾವು ಬೇರೆ ಬೇರೆ ಆಹಾರವನ್ನು ಸ್ವೀಕಾರ ಮಾಡ್ತೇವೆ. ಆಹಾರವನ್ನು ಸ್ವೀಕಾರ ಮಾಡಿದ ಮೇಲೆ ಆ ಆಹಾರ ಹೇಗೆ ಜೀರ್ಣ ಆಗ್ತದೆ, ಜೀರ್ಣ ಆದ್ಮೇಲೆ ಅದು ರಸರೂಪವನ್ನು ಹೇಗೆ ತಾಳುತ್ತದೆ, ರಸವಾಗಿ ಮುಂದೆ ರಕ್ತವಾಗಿ ಹೇಗೆ ಪರಿಣಾಮ ಹೊಂದುತ್ತದೆ. ಈ ಅನ್ನ ನಮ್ಮ ಮಾಂಸವನ್ನ, ಮೇಧಸ್ಸು, ಸ್ನಾಯು ಮತ್ತೆ ಮೂಳೆ ಇತ್ಯಾದಿ ಎಲ್ಲವೂ ಕೂಡ ಪೋಷಿತವಾಗಲಿಕ್ಕೆ ನಾವು ತಿನ್ನುವಂತಹ ಆಹಾರವೇ ಕಾರಣ. ಮತ್ತೆ ಮಲಮೂತ್ರಾದಿ ರೂಪದಿಂದ ಅದರ ಭಾಗವೂ ಕೂಡ ಹೊರಗೆ ಬರ್ತದೆ. ಇದೆಲ್ಲ ಹೇಗೆ ಬರ್ತದೆ ಅದನ್ನೇ ವರ್ಣನೆ ಮಾಡಿರಿ. ಅವನು ಉಸಿರನ್ನು ಬಿಡ್ತಾನೆ ಹೇಗೆ, ಉಸಿರನ್ನು ಎಳ್ಕೋತಾನೆ ಹೇಗೆ, ಮತ್ತೆ ಕಂಚ ದೇಶ ಮಧಿಷ್ಠಾಯ ತಿಷ್ಠತಿ ಆತ್ಮ ಅಯಮಾತ್ಮನಿ. ಈ ಜೀವ ಶರೀರದಲ್ಲಿ ಎಲ್ಲಿದ್ದಾನೆ, ಮತ್ತೆ ಪರಮಾತ್ಮ ಶರೀರದಲ್ಲಿ ಎಲ್ಲಿದ್ದಾನೆ, ಅದನ್ನೆಲ್ಲ ವರ್ಣನೆ ಮಾಡಿರಿ. ನಿತ್ಯ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ಇರ್ತಾನೆ ಈ ಜೀವಾತ್ಮ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ ಅಂತ ಭಗವದ್ಗೀತಾ ಹೇಳಿದೆ. ಆ ಜೀವಾತ್ಮ ಶರೀರವನ್ನು ಹೇಗೆ ಧರಿಸಿಕೊಂಡಿದ್ದಾನೆ, ಅವನ ಬಣ್ಣ ಎಂಥದ್ದು, ಅವನ ಬಗ್ಗೆ ಎಲ್ಲ ವರ್ಣನೆ ಮಾಡಿರಿ ಅಂತ ಈ ಶಿಷ್ಯ ಕೇಳ್ತಾ ಇದ್ದಾನೆ. ಅದಕ್ಕಾಗಿ ಆ ಸಿದ್ಧ ಪುರುಷ ಆ ಕಾಶ್ಯಪನಿಗೆ ಮುಂದಿನ ಭಾಗವನ್ನು ವರ್ಣನೆ ಮಾಡ್ತಾನೆ. ಕೃಷ್ಣನ ಅರಮನೆಗೆ, ದ್ವಾರಕಾನಗರದಲ್ಲಿದ್ದಂತಹ ಅರಮನೆಗೆ ಬಂದಂತಹ ಬ್ರಾಹ್ಮಣ ಅದನ್ನು ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಕೃಷ್ಣ ಅರ್ಜುನನಿಗೆ ಆ ಕಥೆಯನ್ನು ಹೇಳ್ತಾ ಇದ್ದಾನೆ. ಏನು ಆ ಗುರು ಹೇಳಿದ? ಯಥಾ ಸ್ವಕೋಷ್ಠೆ ಪ್ರಕ್ಷಿಪ್ಯ ಭಾಂಡಂ ಭಾಂಡವನಾಹ ಭವೇತ್ ತಥಾ ಸ್ವಕಾಯೇ ಪ್ರಕ್ಷಿಪ್ಯ ಮನೋದ್ವಾರೈಃ ಅನಿಶ್ಚಲೈಃ ಆತ್ಮಾನಂ ತತ್ರ ಮಾರ್ಗೇತ ಪ್ರಮಾದಂ ಪರಿವರ್ಜಯೇತ್ ಅಂತ ಶ್ಲೋಕ. ಒಬ್ಬ ಧನಿಕನಾದ ಮನುಷ್ಯ ತನ್ನ ಧನಾದಿಗಳನ್ನೆಲ್ಲ ಒಂದು ಕೊಠಡಿಯಲ್ಲಿ ಇಟ್ಟಿರ್ತಾನೆ, ಅಥವಾ ಯಾವುದೋ ಬ್ಯಾಂಕಿನ ಲಾಕರ್ನಲ್ಲೂ ಇಟ್ಟಿರ್ತಾನೆ. ಇಟ್ಟು ಅಲ್ಲಿ ಅದಿರೋದು ಅಲ್ಲೇ, ಆದ್ರೆ ಇವನು ಮನಸ್ಸು ಮಾತ್ರ ಅಲ್ಲೇ ಹೋಗಿರ್ತದೆ. ತಾನು ಎಲ್ಲೇ ಹೋದ್ರೂ ಆ ಧನಕನಕಾದಿಗಳ ಸುರಕ್ಷೆಯ ಬಗ್ಗೆನೇ ಆಲೋಚನೆ ಮಾಡ್ತಿರ್ತಾನೆ. ಅದರಂತೆ ಸಾಧಕನು ಕೂಡ ಈ ಮನಸ್ಸನ್ನ ತನ್ನ ಶರೀರದಲ್ಲಿ ಕೇಂದ್ರೀಕರಿಸಬೇಕು, ಮತ್ತೆ ಆ ತನ್ನ ಶರೀರದಲ್ಲಿಯೇ ಆತ್ಮನನ್ನು ಹುಡುಕಬೇಕು. ಆತ್ಮಾನಂ ತತ್ರ ಮಾರ್ಗೇತ ಒಂದು ತುಂಬಾ ಸುಂದರವಾದಂತಹ ಉದಾಹರಣೆ. ಪರಮಾತ್ಮ ಒಂದು ಎಲ್ಲಿ ಯಾವುದು ಪುರಾಣದಲ್ಲಿ ಬರುವಂಥದ್ದೇನಲ್ಲ,
ಇನ್ನು ಕೆಲವರು ಹೇಳ್ತಾರೆ ಅಷ್ಟೇ, ಪರಮಾತ್ಮ ಎಲ್ಲಿ ಇರಬೇಕು, ತಾನು ಎಲ್ಲಿ ನೆಲೆ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡಿದಂತೆ. ಎಲ್ಲ ದೇವತೆಗಳು ಕೂಡ ಒಂದೊಂದು ಜಾಗವನ್ನು ತೋರಿಸಿದ್ರು. ಯಾವುದೋ ಕಾಡಿನಲ್ಲಿ ಇರೋ, ಮತ್ತೆ ಯಾವುದೋ ಗುಹೆಯಲ್ಲಿರೋ, ಮತ್ತೆ ಯಾರ್ಯಾರೋ ಪರಮಾತ್ಮನಿಗೊಂದು ನೆಲೆಯನ್ನು ತೋರಿಸಿದ್ರಂತೆ. ಮತ್ತೊಬ್ಬ ಯಾರೋ ಹಿರಿಯ ದೇವತೆ, ನೀನು ಜೀವನ ಒಳಗಡೆಯೇ ಇದ್ದು ಬಿಡು, ಆಗ ನಿನ್ನ ಯಾರು ನೋಡ್ಲಿಕ್ಕೆ ಸಮರ್ಥರಾಗೋದಿಲ್ಲ ಅಂತ ಉತ್ತರ ಹೇಳಿದಂತೆ. ಯಾಕಂದ್ರೆ ನಮ್ಮ ಮನಸ್ಸು ಯಾವತ್ತೂ ಹೊರಮುಖವಾಗಿಯೇ ಇರ್ತದೆ, ಅದಕ್ಕೆ ಒಳಮುಖವಾಗಿ ನೋಡಿ ಗೊತ್ತೇ ಇಲ್ಲ. ನಾವು ಪರಮಾತ್ಮನ ಎಲ್ಲಿ ಕಾಣುವುದು? ಆತ್ಮಾನಂ ತತ್ರ ಮಾರ್ಗೇತ. ಗುಡಿ ಗುಂಡಾರಗಳಲ್ಲಿ ಪರಮಾತ್ಮ ವಿಗ್ರಹದಲ್ಲಿ ಅಂತರ್ಗತನಾಗಿದ್ದಾನೆ, ಸಕಲ ಲೋಕಗಳಲ್ಲೂ ಇದ್ದಾನೆ ಅವನು. ಶಿಲಾವತ್ ಪ್ರತಿಮೈ ವೇಷ ವಿಷ್ಣುವ ಲೋಕ ಚತುರ್ದಶಿ ಅಂತ ವರ್ಣನೆ ಮಾಡ್ತಾರೆ. 14 ಲೋಕಗಳು ಕೂಡ ಒಂದು ಶಿಲಾ ವಿಗ್ರಹದಂತೆ ವಿಗ್ರಹ ಈ ಭಗವಂತನಿಗೆ ಅಂತ. ಎಲ್ಲ ಕಡೆ ಇದ್ದಾನೆ, ಹೌದು. ನಾವು ಅವನನ್ನು ಹುಡುಕುವುದಲ್ಲಿ ಆತ್ಮಾನಂ ತತ್ರ ಮಾರ್ಗೇತ, ನಮ್ಮ ಹೃದಯದ ಒಳಭಾಗದಲ್ಲಿ ಆತನನ್ನು ಕಾಣಬೇಕು. ಹಾಗೆ ಕಂಡಾಗ ನಮಗೆ ಮುಕ್ತಿಯೇ ಹೊರತು ಬೇರೆ ಕಾರಣದ ಮುಕ್ತಿ ಇಲ್ಲ. ಹೊರಗೆ ಕಂಡ್ರೂ ಮುಕ್ತಿ ಇಲ್ಲ. ಕಳೆದ ದಿವಸ ಅದನ್ನು ನೋಡಿದ್ದೇವೆ. ರಾಮಕೃಷ್ಣಾದಿ ರೂಪಗಳಿಂದ ಅದನ್ನು ಕಂಡ್ರೂ ಕೂಡ ನಾವು ಹೊರಗೆ ನೋಡಿದ್ರು ಬಾಹ್ಯ ಕಣ್ಣಿನಿಂದ ನೋಡಿದಾಗ ಮುಕ್ತಿ ಇಲ್ಲ, ಅಂತರಂಗದ ಕಣ್ಣಿನಿಂದ ನೋಡಿದಾಗಲೇ ನಮಗೆ ಮುಕ್ತಿ. ಆದ್ರಿಂದ ಒಳಗೆ ಹುಡುಕಬೇಕು. ಪ್ರಮಾದಂ ಪರಿವರ್ಜಯೇತ್, ಯಾವತ್ತೂ ಎಚ್ಚರ ತಪ್ಪಬಾರದು ಅಂತ ತಾತ್ಪರ್ಯ. ಇಲ್ಲಿ ಯಥಾ ಸ್ವಕೋಷ್ಠೆ ಪ್ರಕ್ಷಿಪ್ಯ ಭಾಂಡಂ ಭಾಂಡಮನಾಹ ಭವೇತ್ ಅಂತಿದೆ. ಉತ್ತರ ಭಾರತದ ಪಾಠದಲ್ಲಿ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲೆಲ್ಲ ಹೀಗೆ ಇದೆ. ಈ ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ ಶ್ವಗೋಷ್ಠ ಅಂತಿದೆ. ಅದು ಏನೋ ಪ್ರಿಂಟ್ ತಪ್ಪಾಗಿದೆಯೇನೋ, ಅದು ಎರಡೂ ಪಾಠಗಳಲ್ಲೂ ಹಾಗೆ ಇದೆ, ವೈಷ್ಣವ ಪಾಠದಲ್ಲಿ ಮತ್ತು ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ. ಕೋಷ್ಠ ಅಂದ್ರೆ ಕೋಣೆ, ಸ್ವಕೋಷ್ಠ ಅಂದ್ರೆ ತನ್ನ ಕೋಣೆ, ತನ್ನ ಖಾಸಾ ಕೋಣೆಯಲ್ಲಿ ತನ್ನ ಸಂಪತ್ತಿನೆಲ್ಲವನ್ನು ಇಟ್ಟಿರ್ತಾನೆ ಧನಿಕ. ಅದನ್ನ ಬಿಟ್ಟು ನೀವು ಶ್ವಗೋಷ್ಠ ಅಂತ ಏನಾದ್ರು ಶಬ್ದ ಪ್ರಯೋಗ ಮಾಡಿದರೆ, ಶ್ವ ಅಂದ್ರೆ ನಾಯಿ ಅಂತ ಅರ್ಥ ಆಗ್ತದೆ. ನಾಯಿಯ ಗೋಷ್ಠ, ಗೋಷ್ಠ ಅಂದ್ರೆ ಹಟ್ಟಿ, ದನಕರುಗಳನ್ನು ಕಟ್ಟುವಂಥ ಜಾಗ, ಅಥವಾ ನಾಯಿಯನ್ನು ಕಟ್ಟುವಂಥ ಜಾಗ ಅಂತ ಆದ್ರೂ ತಿಳ್ಕೋಬಹುದು. ನಾಯಿಗಾದ್ರೂ ಕೆಲವರೊಂದು ಪ್ರತ್ಯೇಕ ಮನೆ ಮಾಡಿರ್ತಾರೆ, ಅಲ್ಲೇ ನಾಯಿಯನ್ನು ಕಟ್ಟಿ ಹಾಕ್ತಿರ್ತಾರೆ, ಹಾಗೂ ತಿಳ್ಕೊಳ್ಬಹುದು. ಆದ್ರೆ ಆ ನಾಯಿ ಶ್ವಗೋಷ್ಠ ಅಂದ್ರೆ ನಾಯಿಯನ್ನು ಕಟ್ಟಿ ಹಾಕುವಂತಹ ಒಂದು ಕೋಣೆಯಲ್ಲಿ ಸಂಪತ್ತನ್ನು ಯಾರು ಇಡ್ಲಿಕ್ಕೆ ಹೋಗೋದಿಲ್ಲ. ಅಲ್ಲಿಡೋದು ನಾಯಿಯನ್ನು ಮಾತ್ರ ಇಡ್ತಾರೆ ಹೊರತು ಬೇರೆ ಏನನ್ನು ಅಲ್ಲಿ ಇಡೋದಿಲ್ಲ. ಆದ್ರಿಂದ ಅದು ಯಾಕೋ ಅಷ್ಟು ಸರಿ ಕಾಣಲಿಲ್ಲ ನನಗೆ. ಸ್ವಕೋಷ್ಠೆ, ಶ್ವ ಬದಲಾಗಿ ಸ್ವ, ಗೋಷ್ಠ ಬದಲಾಗಿ ಕೋಷ್ಠ. ಕೋಷ್ಠ ಅಂದ್ರೆ ಕೋಣೆ, ಗೋಷ್ಠ ಅಂದ್ರೆ ಹಟ್ಟಿ. ಹೀಗೆ ಅರ್ಥ ಹೇಳುವುದೇ ಯೋಗ್ಯ. ಹೀಗೆ ಆ ಪರಮಾತ್ಮನ ಹೃದಯ ಗುಹೆಯಲ್ಲಿ ಅವನು ಕಾಣ್ಲಿಕ್ಕೆ ಸಮರ್ಥನಾಗ್ತಾನೆ. ಆಸಾಯದಯತಿ ತದ್ಬ್ರಹ್ಮ ಯದೃಷ್ಟ ಸ್ಯಾತ್ ಪ್ರಧಾನವಿತ್. ಆಗ ಆ ಪರಮಾತ್ಮ ಪ್ರಧಾನ ಅಂತಿದೆ. ಪ್ರಧಾನ ಅಂದ್ರೆ ಪರಮಾತ್ಮ ಮತ್ತು ಲಕ್ಷ್ಮೀ ಸಮೇತನಾದ ಪರಮಾತ್ಮ. ಪ್ರಧಾನ ಅನ್ನೋ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ ಇದೆ. ಲಕ್ಷ್ಮೀನಾರಾಯಣದಿಬ್ಬರನ್ನು ಕೂಡ ಅವನು ಕಾಣ್ಲಿಕ್ಕೆ ಸಮರ್ಥನಾಗ್ತಾನೆ ಅಂತ ತಾತ್ಪರ್ಯ. ಅದರ ತಾತ್ಪರ್ಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನಮ್ಮನ್ನೆಲ್ಲರನ್ನು ಕಟ್ಟಿ ಹಾಕಿರುವುದು ಈ ಪ್ರಕೃತಿ. ಈ ಪ್ರಕೃತಿಯ ಬಂಧನದಿಂದ ಪಾರಾಗುವುದು ಹೇಗೆ? ಪರಮಾತ್ಮನ ಆರಾಧನೆಯಿಂದಲೇ. ಅದಕ್ಕೆ ಪ್ರಕೃತಿಯ ಅನುಗ್ರಹವೂ ಬೇಕು, ಪರಮಾತ್ಮನ ಅನುಗ್ರಹವೂ ಬೇಕು. ಹೀಗೆ ಪ್ರಧಾನವನ್ನು ಕೂಡ ಅವನು ತಿಳ್ಕೋತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಗೀತಾ ಭಾಷ್ಯದ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಈ ಲಕ್ಷ್ಮೀದೇವಿಯ ಮಹತ್ವದ ಕುರಿತಾಗಿ ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಉಪಾಸಿತ ಮುಕ್ತಿದ ಸದ್ಯ ಏವ ಹಿ ಅಸ್ಯ ಈಶಾನ ಜಗತೋ ವಿಷ್ಣು ಪತ್ನಿ. ಆ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಿದರೆ ಈ ಜಗತ್ತಿಗೆ ಒಡತಿಯಾದಂತಹ ಲಕ್ಷ್ಮೀದೇವಿ ಮುಕ್ತಿಯನ್ನು ಕೊಡ್ತಾಳೆ. ಶ್ರೀಹಿ ಸುತುಷ್ಟ ಹರೇ ಸ್ತೋಷಂ ಗಮಯೇತ್ ಅಥವಾ ಜನಯೇತ್ ಕ್ಷಿಪ್ರಮೇವತು. ಅವಳು ತುಷ್ಟಳಾದರೆ ಭಗವಂತನು ಕೂಡ ತುಷ್ಟನಾದಂತೆ. ಅತುಷ್ಟ ತದತುಷ್ಟಿಂ ಚ ಯಸ್ಮಾತ್ ಧ್ಯೇಯೈವ ಸಾಸದ. ಇವಳು ಲಕ್ಷ್ಮೀದೇವಿ ಸಂತುಷ್ಟಳಾಗದೆ ಹೋದ್ರೆ ಪರಮಾತ್ಮನು ಕೂಡ ಸಂತುಷ್ಟನಾಗೋದಿಲ್ಲ. ಹೀಗೆ ಅವರಿಬ್ಬರ ಸಂತೃಪ್ತಿ ಅನ್ನುವುದು ಯಾವತ್ತೂ ಬೇಕು. ತಸ್ಮಾತ್ ಧ್ಯೇಯೈವ ಸಾಸದ. ಅಲ್ಲಿಯೇ ಮುಂದೆ ಗೀತಾ ತಾತ್ಪರ್ಯದಲ್ಲಿ ಪರಮಶ್ರುತಿಯ ಮಾತು ಹೀಗೆ ಮುಂದುವರಿತದೆ. ವಿಷ್ಣುನಾ ಸಹಿತಾಧ್ಯಾತ ಸಾಹಿ ತುಷ್ಟಿಂ ಪರಾಂ ವ್ರಜೇತ್
ಭಗವಂತನ ಜೊತೆಗೆ ಆ ಲಕ್ಷ್ಮೀದೇವಿಯನ್ನು ಚಿಂತಿಸಬೇಕು. ಹಾಗೆ ಚಿಂತಿಸಿದರೆ ಲಕ್ಷ್ಮೀದೇವಿಯ ಅನುಗ್ರಹವು ಪರಮಾತ್ಮನ ಅನುಗ್ರಹವು ಇಬ್ಬರ ಅನುಗ್ರಹವು ಪ್ರಾಪ್ತ ಆಗ್ತದೆ. ಅವಳಿಗೆ ಅವ್ಯಕ್ತ, ಪ್ರಕೃತಿ, ಕೂಟಸ್ಥ, ಅಕ್ಷರ ಇತ್ಯಾದಿ ಹೆಸರುಗಳಿವೆ. ಪ್ರಧಾನಂ ಇತಿಚ ಪ್ರಾಹು ಮಹಾಪುರುಷ ಇತ್ಯಪಿ. ಅವಳಿಗೆ ಪ್ರಧಾನ ಅಂತಲೂ ಮಹಾಪುರುಷ ಅಂತಲೂ ವರ್ಣನೆ ಮಾಡ್ತಾರೆ. ಅದರಿಂದ ಪ್ರಧಾನವಿತ್ ಪರಮಾತ್ಮನನ್ನು ತಿಳ್ಕೊಳ್ಬೇಕು, ಹಾಗೆ ಪ್ರಧಾನ ಶಬ್ದವಾಚ್ಯರಾದ ಲಕ್ಷ್ಮೀದೇವಿಯನ್ನು ತಿಳ್ಕೋಬೇಕು. ಹೀಗೆ ಆ ಪ್ರಕೃತಿ ಪುರುಷರಿಬ್ಬರ ಜಿಜ್ಞಾಸೆಯಿಂದ ಮತ್ತೆ ಅವರ ಜ್ಞಾನದಿಂದ ಸಾಧನೆ ಆಗ್ತದೆ. ಅದನ್ನು ಭಾಗವತದಲ್ಲಿ ಒಂದು ಕಡೆ ಜಿಜ್ಞಾಸೆಯ ಪ್ರಕೃತೇ ಪುರುಷಸ್ಯ ನಮಾಮಿತ್ವಾಂ ವಿದಾಂ ವರಿಷ್ಠಂ. ಜಿಜ್ಞಾಸೆಯ ಪ್ರಕೃತೇ ಪುರುಷಸ್ಯ, ಪ್ರಕೃತಿ ಮತ್ತು ಪುರುಷ ಇವರಿಬ್ಬರ ಜಿಜ್ಞಾಸೆ ನನಗಿದೆ, ಅವರ ಮಹತ್ವದ ಕುರಿತಾಗಿ ನನಗೆ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆ ಅಂತ ಕಪಿಲ ನಾಮಕನಾದ ಭಗವಂತನ ತಾಯಿ ಕೇಳ್ತಾಳೆ. ಆದ್ರಿಂದ ಪ್ರಕೃತಿ ಅಂತ ಕರೆಸಿಕೊಂಡಿರುವಂತಹ ಲಕ್ಷ್ಮೀದೇವಿ ಮತ್ತು ಪುರುಷ ಅಂತ ಕರೆಸಿಕೊಂಡಿರುವಂತಹ ಪರಮಾತ್ಮ, ಅವರಿಬ್ಬರ ಜ್ಞಾನವು ಕೂಡ ಯಾವ ಕಾಲಕ್ಕೂ ಬೇಕು. ಅವನನ್ನೇ ಪ್ರಧಾನವಿತ್ ಅಂತ ವರ್ಣಿಸ್ತಾರೆ. ಹೊರ ಚರ್ಮದ ಕಣ್ಣಿಗೆ ಕಾಣುವವನಲ್ಲ, ಎಲ್ಲ ಇಂದ್ರಿಯಗಳಿಗೂ ಸಿಕ್ಕುವವನಲ್ಲ. ಮನಸೈವ ಪ್ರದೀಪೇನ, ನಮ್ಮ ಮಾನಸಿಕ ಸಾಕ್ಷಾತ್ಕಾರಕ್ಕೆ ಅವನು ವಿಷಯನಾಗ್ತಾನೆ. ಮೊದಲು ನಾವು ಅದನ್ನು ಹಿಂದೆ ನೋಡಿದ್ದೇವೆ. ಮೊದಲು ಶಬ್ದದ ಮೂಲಕ ಪಡೆದಂತಹ ಪರೋಕ್ಷ ಜ್ಞಾನ, ಆಮೇಲೆ ಮಾನಸ ಅಪರೋಕ್ಷ. ಆ ಮಾನಸ ಅಪರೋಕ್ಷವು ಕೂಡ ತುಂಬಾ ದೃಢ ಅಲ್ಲ, ಆದ್ರಿಂದ ಮುಂದೆ ಸ್ವರೂಪ ಅಪರೋಕ್ಷ. ಅಪರೋಕ್ಷತೆಯ ವೃತ್ತಿ ಜ್ಞಾನ ಭೇದ ನಿರೀಕ್ಷಣಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಹೇಳಿರುವುದು ಅದನ್ನೇ. ಪರೋಕ್ಷ ಜ್ಞಾನ ಮೊದಲ ಹಂತ, ಅದಾದ್ಮೇಲೆ ಸಿಗುವಂತಹ ಮಾನಸ ಅಪರೋಕ್ಷವನ್ನು ಪಡೆದು ಮುಂದೆ ಅದನ್ನು ಪರಿತ್ಯಾಗ ಮಾಡಬೇಕಾಗ್ತದೆ. ಯಾಕೆಂದ್ರೆ ಸ್ವರೂಪಾಪರೋಕ್ಷದ ಮುಂದೆ ಸ್ವರೂಪದ ಕಣ್ಣಿನಿಂದ ಪರಮಾತ್ಮನನ್ನು ನೋಡುವುದೇನಿದೆ, ಅದರ ಮುಂದೆ ಮನಸ್ಸಿನಿಂದ ಪರಮಾತ್ಮನನ್ನು ನೋಡುವುದು ತುಂಬಾ ಕನಿಷ್ಠವಾದದ್ದು. ಪರಮಾತ್ಮ ಎಲ್ಲಾ ಕಡೆ ಕಣ್ಣು, ಕಾಲು ಇತ್ಯಾದಿಗಳನ್ನು ಹೊಂದಿದವನು. ಶಿರಸ್ಸು, ಕಿವಿ ಇತ್ಯಾದಿಗಳಿವೆ. ಸರ್ವಂ ಆವೃತ್ಯ ತಿಷ್ಠತಿ, ಇಡೀ ಜಗತ್ತನ್ನು ಕೂಡ ಅವನು ಆವರಿಸಿಕೊಂಡು ನಿಂತವನು. ಹೀಗೆ ಪರಮಾತ್ಮನನ್ನು ಕಂಡವನು ತನ್ನ ದೇಹಕ್ಕೂ ಶರೀರಕ್ಕೂ ಇರುವಂತಹ ವ್ಯತ್ಯಾಸವನ್ನ ಅವನು ಕಾಣ್ತಾನೆ. ಆತ್ಮಾನಂ ಆಲೋಕಯತಿ ಮನಸಾ ಪ್ರಹಸನ್ನಿವ ತದೇವಮಾಶ್ರಯಂ ಕೃತ್ವ ಮೋಕ್ಷಂ ಯಾತಿ ತಥೋಮಯಿ ಅಂತ ಮುಂದೊಂದು ಶ್ಲೋಕ. ಈ ಕೆಲವು ಶ್ಲೋಕಗಳು ನಾನು ಈಗೇನು ಓದ್ತಿದ್ದೇನೆ, ಇವು ಎಲ್ಲಾ ಪಾಠಗಳಲ್ಲೂ ಕಾಣಿಸೋದಿಲ್ಲ, ಆದ್ರೂ ಕೂಡ ಕೆಲವು ಕಡೆ ಕಾಣ್ತವೆ. ತನ್ನ ಮನಸ್ಸಿನಿಂದ ಎಲ್ಲವನ್ನೂ ಅವನು ಸಾಧಿಸಿ ಮುಂದೆ ಪ್ರಹಸನ್ನಿವ, ಪ್ರಹಸನ್ ಅಂತಿದೆ. ಅದಕ್ಕೆ ಕೆಲವು ವ್ಯಾಖ್ಯಾನಗಳಲ್ಲಿ ಆ ದೇಹವು ನಗುತ್ತಿರುವಂತೆ ಇದೆ ಅಂತ ಹೇಳ್ತಾರೆ. ಈ ಜೀವ ಇಷ್ಟು ದಿವಸ ನನ್ನೊಳಗೆ ಇದ್ದ, ಇನ್ನು ಮುಂದೆ ಈಗ ಮುಕ್ತಿಯನ್ನು ಹೊಂದುವವನಿದ್ದಾನೆ, ಈ ಜೀವನ ಅಮೃತತ್ವಕ್ಕೆ ನಾನೇ ಕಾರಣ ಅಂತ ದೇಹ ನಗುತ್ತಾ ಹೇಳ್ಕೋತದೆ ಅಂತಿದೆ ಕೆಲವು ಪಾಠಗಳಲ್ಲಿ. ಉತ್ತರ ಭಾರತದ ಪಾಠದಲ್ಲಿ ಅನುವಾದ ಮಾಡ್ತಾರೆ. ಹಾಗೆ ಮಾಡುವುದಕ್ಕಿಂತ ಆತ್ಮಾನಂ ಆಲೋಕ ಐತಿ, ಪರಮಾತ್ಮನನ್ನು ಕಾಣ್ತಾನೆ. ಹೇಗೆ? ಮನಸ್ಸಿನಿಂದ ಕಾಣ್ತಾನೆ. ಪ್ರಹಸನ್ನಿವ, ತುಂಬಾ ಸಂತೋಷದಿಂದ ಅನಾಯಾಸವಾಗಿ ಕಾಣ್ತಾನೆ ಆಗ ಅಂತ. ಅದರ ಪ್ರಹಸನ್ ಅನ್ನುವುದಕ್ಕೆ ಅನಾಯಾಸವಾಗಿ, ದುಃಖವಿಲ್ಲದೆ ಅಂತ ಅರ್ಥ ಮಾಡುವುದು ಒಳ್ಳೆಯದು. ಮುಂದೆ ಆ ಸಿದ್ಧಪುರುಷ ಕಶ್ಯಪನಿಗೆ ತನ್ನ ಉಪದೇಶವನ್ನು ಪರಿಸಮಾಪ್ತ ಮಾಡ್ತಾ ಹೇಳಿದ, ಎಲ್ಲವನ್ನೂ ಹೇಳಿದ್ದೇನೆ, ನಾನು ಇನ್ನು ಮುಂದೆ ನನ್ನ ಪ್ರಯಾಣವನ್ನು ಮುಂದುವರಿಸಬೇಕಾಗಿದೆ. ಗಚ್ಚ ವಿಪ್ರ ಯಥಾಸುಖಂ, ನಾನು ಹೋಗ್ತೇನೆ, ನೀನು ಕೂಡ ನಿನ್ನ ಮಾರ್ಗಕ್ಕೆ ಹೊರಡು. ಇಷ್ಟಾದ್ಮೇಲೆ ಕಶ್ಯಪ ತನ್ನ ಮಾರ್ಗವನ್ನು ಹಿಡಿದು ಹೊರಟೋದ. ಆ ಸಾಧಕನು ಕೂಡ ಸಿದ್ಧಪುರುಷ ಯಾರು ಈ ತತ್ವವನ್ನೆಲ್ಲ ಉಪದೇಶ ಮಾಡಿದ, ಅವನು ಕೂಡ ಅಲ್ಲಿಂದ ಹೊರಟು ಹೋದ ಅಂತ. ಅಲ್ಲಿಗೆ ಈ ಒಂದು ಅಧ್ಯಾಯ ಮುಕ್ತಾಯ ಆಗ್ತದೆ. ಕೆಲವು ಕಡೆ ಉತ್ತರ ಭಾರತದ ಪಾಠ ಮತ್ತೆ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲೆಲ್ಲ ಇನ್ನೂ ಕೆಲವು ಅಧ್ಯಾಯಗಳು, ಇನ್ನೂ ಕೆಲವು ಶ್ಲೋಕಗಳು ಆದ ಮೇಲೆ ಈ ಅಧ್ಯಾಯ ಮುಕ್ತಾಯ ಕಾಣ್ತದೆ. ಅಂತೂ ಆ ಶಿಷ್ಯ ಅಲ್ಲಿಂದ ಹೊರಟೋದಾದ್ರಿಂದ
ಅಲ್ಲಿಯವರೆಗೆ ಆ ಕಥಾ ನಮ್ಮದು ಈಗ ಮುಕ್ತಾಯ ಕಂಡಿದೆ. ಇದು ಒಂದು ಭಾಗ. ಶಿಷ್ಯನ ಆ ಗುರು ಶಿಷ್ಯರಿಬ್ಬರ ಸಂವಾದ, ಸಿದ್ಧಪುರುಷನ ಮತ್ತೆ ಆ ಕಾಶ್ಯಪ ಬ್ರಾಹ್ಮಣನ ಸಂವಾದ ಇಲ್ಲಿಗೆ ಸಮಾಪ್ತವಾಗಿದೆ. ಈ ಭಾಗವು ಕೂಡ ಸಮಾಪ್ತವಾಗಿದೆ.